ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಎಲ್ಲ 4 ನಿಗಮದ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ, ಏನು ಮೊನ್ನೆ ನಡೆದಂಥ 4 ನಿಗಮಗಳ MDಗಳು ಮತ್ತು ಸಾರಿಗೆ ಸಂಘಟನೆಗಳ ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ನಡೆದಂಥ ಒಂದು ಸಭೆಯಲ್ಲಿ ಏನು MDಗಳು ಸುಮಾರು ಈ ಒಂದು ನೌಕರರ ವೇತನ ಹೆಚ್ಚಳದ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಾಗ ಅವರು ಮಾತನಾಡಿದ್ದು ಕೇವಲ ಸಾರಿಗೆ 4 ನಿಗಮಗಳ ಆದಾಯ ಮತ್ತು ಖರ್ಚಿಗೆ ಮಾತ್ರ ಒಂದು ಸೀಮಿತವಾಗಿ ಮಾತನಾಡಿರುವುದು. ಜೊತೆಗೆ ಕೇವಲ 3% BMTCಗೆ ಮತ್ತು KKRTC, NWKRTC ಮತ್ತು KSRTC 3 ನಿಗಮಗಳು ಕೂಡ 5% ವೇತನ ಹೆಚ್ಚಳವನ್ನು ಮಾಡ್ತೀವಿ ಅನ್ನುವಂಥ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಈ ಒಂದು ಪ್ರಸ್ತಾಪಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಏನು ಒಂದು ಬಾರಿ ವರ್ಷಕ್ಕೆ 2 ಬಾರಿ DAಯನ್ನು ಕೊಡ್ತಕ್ಕಂಥ ಲೆಕ್ಕದಲ್ಲಿ ಇವರು ಮಾತನಾಡ್ತಕ್ಕಂಥದ್ದು ಭಾಳ ಒಂದು ನೋವಿನ ಸಂಗತಿ. ಯಾಕಪ್ಪ ಅಂತಂದರೆ 4 ನಿಗಮದ MDಗಳು ಕೂಡ ಇವರು ಕೂಡ IAS ಕೇಡರ್ನಿಂದ ಬಂದಂಥವರು. ಪ್ರಸ್ತುತ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳಿಂದ ಸಾಕಷ್ಟು ದಿನನಿತ್ಯ ಬಳಕೆಯ ವಸ್ತುಗಳ ಒಂದು ದರಗಳಾಗಲಿ, ಹಾಗೆ ಮತ್ತು ಆಸ್ಪತ್ರೆಗಳ ಶುಲ್ಕಗಳಾಗಲಿ ಮತ್ತು ಶಾಲಾ ಕಾಲೇಜುಗಳ ಫೀಸ್ಗಳಾಗಲಿ ಯಾವ ಮಟ್ಟಕ್ಕೆ ಏರ್ತಾ ಇದ್ದಾವೆ ಅನ್ನೋದನ್ನು ಕೂಡ ತಾವು ಮನಗಂಡಂಥವರು. ಆದರೆ ಕೇವಲ ಇಷ್ಟು ಮಾತ್ರ ಕೊಡಲಿಕ್ಕೆ ನಮಗೆ ಆಗುತ್ತೆ ಅನ್ನುವಂಥ ಒಂದು ಅವಿವೇಕಿತನದ ಹೇಳಿಕೆ ಕೂಡ ಭಾಳ ಆಕ್ರೋಶಭರಿತವಾಗಿದೆ ಸ್ನೇಹಿತರೆ. ಯಾಕಂತಂದರೆ ಸುಮಾರು ವರ್ಷಗಳಿಂದ 1 ವರ್ಷದ 12 ತಿಂಗಳ ಒಂದು ಹಿಂಬಾಕಿಯನ್ನು ಕೂಡ ಕಡಿತ ಮಾಡಿದ್ದಾರೆ. 1 ವರ್ಷದ ವೇತನ ಹೆಚ್ಚಳವನ್ನು ಕೂಡ ಇಲ್ಲಿ ಹಿಡಿದಿಟ್ಟಿದ್ದಾರೆ. ಎಲ್ಲವನ್ನೂ ಸೂಕ್ಷ್ಮವಾಗಿ ಕೇಳ್ತಾ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತು ಯಾವುದೇ ಒಂದು ಸಾರಿಗೆಯ ಆಚರಣೆಗಳಲ್ಲಿ ವ್ಯತ್ಯಯ ಆಗದಂತೆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ MDಗಳು ಪ್ರಯತ್ನವನ್ನು ಮಾಡಬೇಕಿತ್ತು. ಆದರೆ ಯಾವುದೇ ರೀತಿಯಾದಂಥ ಪ್ರಯತ್ನವನ್ನು ಕೈಚೆಲ್ಲಿ ಇವರು ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಈ ಒಂದು 4 ನಿಗಮಗಳ ಒಂದು ವೇತನ ಪರಿಷ್ಕರಣೆ ಆಗಿರ್ಬೋದು, ಮತ್ತೊಂದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವರು ಸ್ವತಂತ್ರರಾಗಿದ್ದರೂ ಕೂಡ ಇವತ್ತು ನೌಕರರ ವಿರೋಧಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರ ಕೂಡ ಅಷ್ಟೇ, ಏನು 4 ನಿಗಮಗಳಿಗೆ ಸುಮಾರು 7,000ಕ್ಕೂ ಅಧಿಕ ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಅದನ್ನು ಕೂಡ ಬಾಕಿ ಇಟ್ಕೊಂಡು ವಿವಿಧ ಇಲಾಖೆ ಮತ್ತು ನಿಗಮ ಮಂಡಳಿಗಳಿಗೆ ಸಗಾಟವಾಗಿ ಇವರು 7ನೇ ವೇತನವನ್ನು ಘೋಷಣೆ ಮಾಡ್ತಾರೆ. ಮತ್ತು ಇತ್ತೀಚೆಗೆ ತಮ್ಮದೇ ಆದಂಥ ಒಂದು ವೇತನ ಸೌಲಭ್ಯಗಳನ್ನು ಕೂಡ ಇವರು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೂಡ ಇವರು ವೇತನವನ್ನು ಹೆಚ್ಚಳ ಮಾಡಿಕೊಂಡು, ಇದಾದ ನಂತರ ಕೂಡ ಮತ್ತೆ ವೇತನವನ್ನು ಹೆಚ್ಚಳ ಮಾಡಿಕೊಂಡ್ರು. ಸಾರಿಗೆ ನೌಕರರಿಗೆ ಮಾತ್ರ ನಿಗಮ ನಷ್ಟದಲ್ಲಿದೆ ಅಂತ ಇವರು ಏನು ತಮ್ಮ ವೇತನವನ್ನು ಯಾವುದೇ ಚರ್ಚೆ ಇಲ್ಲದೆ ಬಿಲ್ಲನ್ನು ಪಾಸ್ ಮಾಡಿಕೊಂಡು ವೇತನವನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇವರೇನು ತಮ್ಮ ಪಾಸ್ತಿಗಳನ್ನ ಮಾರಿಕೊಂಡು ಇವತ್ತು ವೇತನವನ್ನು ಹೆಚ್ಚಳ ಮಾಡಿಕೊಂಡಿಲ್ಲ. ಬದಲಾಗಿ ಏನು ನಮ್ಮ ಸಾರ್ವಜನಿಕರ ಹಣವನ್ನು ಬಳಸಿಕೊಂಡು ಇವರು ತಮ್ಮ ವೇತನಗಳನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಒಂದಂತ ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ, ಏನಪ್ಪ ಅಂತಂದರೆ ಯಾವ MLA ಕೂಡ ಮಿನಿಮಮ್ 1 or 2 crore 1 ರಿಂದ 2 ಕೋಟಿ ಆಸ್ತಿ ಒಡೆಯರಿದ್ದಾರೆ. ಇವರೇನು ಅಷ್ಟು ಗತಿ ಇಲ್ಲ ಸ್ನೇಹಿತರೆ. ಆದರೆ ಸಾರಿಗೆ ನೌಕರರು ಇವತ್ತು ಇವ್ರು ನೀಡ್ತಕ್ಕಂಥ ಒಂದು ಸಂಬಳದಲ್ಲಿ ಜೀವನ ಸಾಲ್ತಾ ಇಲ್ಲದೇ ಇದ್ದರೂ ಕೂಡ ಇವತ್ತು ಇವರಿಗೆ ವೇತನದಲ್ಲಿ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಹೊಟ್ಟೆ ತುಂಬಿದವನಿಗೆ ಊಟ ಹಾಕುವಂಥ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಾವು ಆಡಳಿತವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಇವರು ಸುಳ್ಳನ್ನು ಹೇಳ್ಕೊಂಡು ಬರೀ ಖಾಲಿ ಬೊಕ್ಕಸ ಇಟ್ಕೊಂಡು ನೌಕರರನ್ನು ದಿನೇ ದಿನೇ ಆರ್ಥಿಕ
ಒಂದು ಕೂಪಕ್ಕೆ ತಳ್ತಾ ಇದ್ದಾರೆ. ಆದಷ್ಟು ಬೇಗ ಸಂಘಟನೆಗಳು ಅಷ್ಟೇ ಕೂಡ ಬೇಗ ಒಂದು ಒಗ್ಗಟ್ಟಿನ ಮಂತ್ರವನ್ನು ಹೇಳಿ ಇವತ್ತು ಸಾರಿಗೆ ನೌಕರರಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕು. ನೀವೇ ಈ ರೀತಿ ಕಿತ್ತಾಡ್ತಾ ಹೋದರೆ ಸರ್ಕಾರ ಕೂಡ ಅದನ್ನೇ ಗಮನಿಸ್ತಾ ಇದೆ. ಯಾಕಂತಂದರೆ ಎಲ್ಲ ನಿಗಮ ಮಂಡಳಿಗಳಿಗೂ ಕೂಡ ಇವತ್ತು 7ನೇ ವೇತನ ಕೊಟ್ಟಿದ್ದಾರೆ. ಈ ಒಂದು ನಿಗಮಕ್ಕೆ ಅತಿ ಹೆಚ್ಚು ಕೆಲಸ ಮಾಡುವಂಥ ಈ ನಿಗಮಕ್ಕೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದರೆ ಮೊದಲು ಒಡಕು ಇವರಲ್ಲಿರುವಂಥ ಒಂದು ಸ್ವಯಂ ಪ್ರತಿಷ್ಠೆಯ ಕಾರಣ ಸ್ನೇಹಿತರೆ. ಏನೇ ಆಗಲಿ ಮುಂದಿನ ದಿನಗಳಲ್ಲಿ ಸಭೆಗಳಿದ್ದಾವೋ ಆ ಸಭೆಗಳಲ್ಲಿ ಆದರೂ ಕೂಡ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಒಂದು ನಿಗಮಗಳ ನೌಕರರಿಗೆ ಒಂದು ವೇತನ ಸೌಲಭ್ಯವನ್ನು ನೀಡಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.